ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ರು ಅನ್ಕೋತಾರೆ ಡಾರ್ಲಿಂಗ್. ಆದ್ರೆ ಪ್ರೀತಿನ ಭಾವನೆನ ಅಲ್ಲ. ಅದನ್ನು ಕೊಂಡ್ಕೊಳ್ಳೋ ಹಾಗಿದ್ರೆ ನನ್ನ ಹತ್ರ ಇರೋ ಎಲ್ಲಾ ದುಡ್ಡನ್ನು ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲಾ ಪ್ರೀತಿನೂ ನಾನು ಒಬ್ಬನೇ ಕೊಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೆ. You God damn it! Oh yes, damn it, damn it, damn it! ಅಪ್ಪಣ್ಣ ಬಾಯ್ಲಿ ಇದು ಬೇಕಾಗಿದ್ದು. ಏನಾನಂದ್ ಸ್ವೀಟ್ ಯಾಕೆ ಬೆಳಬೆಳಗ್ಗೆನೆ ವಿಷಯ ಆಗಿದೆ ನಾನು ಸರಿ ಏನ್ ವಿಷಯ ಅಂತ ಹೇಳಿ. ಸಮಾಧಾನ ತಿನ್ನು, ಇನ್ನೊಂದ್ ಸ್ವಲ್ಪ ತಿನ್ನು ಹೇಳ್ತೀನಿ. ಮೊದ್ಲು ವಿಷಯ ಏನು ಅಂತ ಹೇಳು ಆನಂದ್. ಏನೇ ಗ್ಯಾಸ್? ಯಾವ ಗೆಸು ಇಲ್ಲ, ಏನ್ ವಿಷಯ ಅಂತ ಹೇಳು. ಚಿನ್ನ, ಜಯದೇವು ಜೈಲ್ ಸೇರಿದ್ದಾನೆ. ಅವನೀಗ ಜೈಲ್ ಹಕ್ಕಿ ಆಗಿದ್ದಾನೆ. ನನ್ಗಂತೂ ಲೀಟರ್ ಗಟ್ಲೆ ಹಾಲು ಕುಡ್ದಷ್ಟೇ ಸಂತೋಷ ಆಗ್ತಾ ಇದೆ. ಹೌದಾ, ತುಂಬಾ ಖುಷಿಯಾದ ವಿಷಯ. ನೀನು ಸ್ವೀಟ್ ತಿನ್ನು. ಇದು ಯಾವಾಗ್ಲೂ ಆಗ್ಬೇಕಿತ್ತು, ಈಗ್ಲಾದ್ರೂ ಆಯ್ತಲ್ಲ, ಅದೇ ಖುಷಿ. ಅದೇ ಖುಷಿ ನನಗೂನು. ಈಗ ಕಾನೂನು ಏನ್ ಶಿಕ್ಷೆ ಕೊಡುತ್ತೋ ಅದನ್ನ ಬಾಲ ಮುದ್ರಕೊಂಡು ಅನುಭವಿಸ್ಲೇಬೇಕು. ಕಂಬಿಯಿಂದಾನೆ ಬಿದ್ದಿರ್ಬೇಕು ಅವನು. ಏನ್ ಗೊತ್ತಾ ಚಿನ್ನ, ಅವ್ನು ಎಷ್ಟು ದಿವಸ ಒಳಗಿರ್ತಾನೋ ಅಷ್ಟು ದಿವಸ ನನ್ನ ಗೆಳೆಯ ನೆಮ್ಮದಿಯಾಗಿರ್ಬೋದು. ಅದು ಸಂತೋಷ ನಂಗೆ. ಆದ್ರೂ ಆನಂದ್, ನನ್ಗಂತೂ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಏನ್ ಚಿನ್ನ? ನಮ್ ಡುಮ್ಮ ಸರ ಜಯದೇವ್ಗೆ ಏನ್ ಅನ್ಯಾಯ ಮಾಡಿದ್ದ, ಏನ್ ಮೋಸ ಮಾಡಿದ್ದ ಹೇಳು. ತಮ್ಮ ಅಂತ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಎಷ್ಟು ನಂಬಿದ್ದ. ಆದ್ರೂ ಅವ್ನು ಹೇಗೆಲ್ಲ ಮಾಡ್ದ, ನಂಗೆ ಇದೆಲ್ಲ ಅರ್ಥನೇ ಆಗಲ್ಲ ಆನಂದ್. ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ನೋಡಿ ಖುಷಿ ಪಡ್ಬೇಕು, ಆದ್ರೆ ಅವನು ಇನ್ನೊಬ್ಬರ ಜೀವನ ಹಾಳು ಮಾಡೋದ್ರಲ್ಲೇ ಅವನು ಖುಷಿ. ಕೆಟ್ಟ ಮನಸ್ಥಿತಿ ಅಲ್ವಾ, ಸಹ್ಯ ಅನ್ಸುತ್ತೆ. ಏನ್ ಗೊತ್ತಾ ಚಿನ್ನ, ಯಾರಿಗೆ ಜೀವನದಲ್ಲಿ ಕೃತಜ್ಞತೆ ಅನ್ನೋದಿರುತ್ತೋ ಅವ್ರ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ, ಕೊನೆ ಒಂದ್ ದಿವಸ ಗೆಲ್ತಾರೆ, ಅವ್ರ ಜೊತೆ ಎಲ್ಲರೂ ನಿಲ್ತಾರೆ. ಆದ್ರೆ ಯಾರ ಕೃತಜ್ಞತೆ ಇರಲ್ವೋ ಅವ್ರು ಎಷ್ಟು ಎತ್ತರಕ್ಕೆ ಬೆಳೆದ್ರು ಸರಿ, ಕೊನೆಗೆಲ್ಲ ಕಳ್ಕೊಂಡು ಬೀದಿಗೆ ಬೀಳ್ತಾರೆ. ಅವ್ರ ಜೊತೆಗೆ ಯಾರು ಇರಲ್ಲ. ಈಗ ಜಯದೇವ್ ಇದಾನಲ್ಲ ಆ ಥರ. ಆದ್ರೂ ನಿನ್ ಬಗ್ಗೆ ನನ್ಗೆ ತುಂಬಾ ಭಯ ಆಗ್ತಿದೆ ಆನಂದ್. ನನ್ನ ಬಗ್ಗೆ ಭಯನಾ? ಯಾಕೆ? ನೀನ್ ಯಾವಾಗ್ಲೂ ಡುಮ್ಮನ್ ಜೊತೆನೆ ಇರ್ತೀಯ, ಅವ್ನ್ ಪಕ್ಕದಲ್ಲೇ ಇರ್ತೀಯ. ಅದಕ್ಕೆ ಅದೇ ಕಾರಣಕ್ಕೆ ಆ ಜಯದೇವ್ ಒಂದ್ಸಲ ನಿನ್ ಮೇಲೆ ಅಟ್ಯಾಕ್ ಮಾಡ್ಸಿದ್ದ, ಇನ್ನೊಂದ್ಸಲ ಆಕ್ಸಿಡೆಂಟು ಮಾಡ್ಸಿದ್ದ. ಇದೆಲ್ಲ ನೆನ್ಸ್ಕೊಂಡ್ರೆ ಮತ್ತೆ ಎಲ್ಲ ಅದೇ ತರ ಮಾಡ್ತಾನೋ ಅಂತ ನಂಗೆ ಭಯ ಆಗ್ತಿದೆ. ನೀನ್ ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನೋಡು, ಅವತ್ತು ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ? ಅವನು ನನ್ನ ಗೆಳೆಯನ ತಮ್ಮ ಅನ್ನೊಂದು ಗೌರವದಿಂದ. ಏನ್ ಮುಂದಕ್ಕೆ ಆ ಥರ ಇಲ್ಲ. ಹಳೆ ಆನಂದ್ ಹೋಗಾಯ್ತು, ಇನ್ನೇನಿದ್ರು ಹೊಸ ಆನಂದ್ ನೋಡ್ತೀಯ. ಹೊಸ ಆನಂದ ನೋಡೋ ಸಂತೋಷನಾ? ಹೊಸ ಆನಂದ ಚಿನ್ನ, ನನಗೂ ಬೇರೆ ತರ ಇದೆ. ನಂಬಿಕೆ ಇಲ್ವಾ? ದೇವರಾಣೆಗೂ ಇಲ್ಲ. ಯಾಕೆ ಚಿನ್ನ ಹಂಗೆ ಹೇಳ್ತಾ ಇದೀಯಾ? ನೋಡು, ನಿಂಗೆ ರೌಡಿಸಮ್ ಡೈಲಾಗ್ಸ್ ಎಲ್ಲ ಸೂಟ್ ಆಗಲ್ಲ. ಏನಿದ್ರು ಇನ್ಶರ್ಟ್ ಹಾಕೊಂಡು ಆಫೀಸ್ಗೆ ಹೋಗಿ ಬರ್ತೀಯಲ್ಲ, ಅದೇ ಚಂದ, ಅದೇ ಬೆಸ್ಟ್ ನಿನ್ಗೆ. ಈ ಮಾಸ್ ಡೈಲಾಗ್ಸ್ ಎಲ್ಲ ನಿನಗೆ ಸೂಟ್ ಆಗಲ್ಲ, ನನಗೆ ಕಾಮಿಡಿ ತರ ಕಾಣುತ್ತೆ. ಏನ್ ಚಿನ್ನ ನೀನು ಈ ಥರನ ಕಾಲಿಳಿಯೋದು? ಲೇ, ಹೆಂಡತಿಯಾಗಿ ನೀನು ನನಗೆ ಮೋಟಿವೇಟ್ ಮಾಡಬೇಕು, ಡಿಮೋಟಿವೇಟ್ ಮಾಡ್ತಾ ಇದೆಯಲ್ಲೇ. ನೀನು ಮೋಟಿವೇಟ್ ಮಾಡಿದ್ರೆ ಬೇರೆ ಯಾರು ಮಾಡ್ತಾರೆ ನನಗೆ? ಏನ ಬುದ್ಧಿ ಹೇಳಕ್ ಬಂದ ಅನ್ಕೊಂಡೆ. ಬಿಟ್ಟಿ ಸಲಹೆ ಕೊಡುವವರ ಲಿಸ್ಟಿಗೆ ಹೊಸ ಸೇರ್ಪಡೆ. ಚೂರೋಜ್ಕೋ. ಉಪದೇಶ ಅಲ್ಲ, ವಾರ್ನಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ಇದೇ ಕೊನೆ. ನಮ್ಮನೆಯವರಾಗಲಿ ನಿಮ್ಮನೆಯವರಾಗಲಿ ಯಾರ ವಿಷಯಕ್ಕೆ ಬಂದರೂ ಪರಿಣಾಮ ಇಟ್ಟಿಗಿರಲ್ಲ. ನೀನು ನೋಡಿದ್ರೆ ನಗು ಬರುತ್ತೆ ಕಣ ನನಗೆ. ಗಡ್ಡ ಮೀಸೆ ಎಲ್ಲ ಟ್ರಿಮ್ ಮಾಡಿಸ್ಕೊಂಡು ಒಳ್ಳೆ ಅಮೂಲ್ ಬೇಬಿ ತರ ಬಂದು ನಿಂತಿದ್ಯಾ ಇಲ್ಲಿ. ಆದ್ರೆ ಮಾತಾಡ್ತಿರೋ ಮಾತು ಮಾತ್ರ ಜಡ್ಜ್ ರೇಂಜಿಗೆ. ಲವ್ ಮರಿ, ನನ್ನ ಮುಂದೆ ಬಚ್ಚ ಕಣ ನೀನು. ನನಗೆ ವಾರ್ನಿಂಗ್ ಕೊಡ್ತೀಯಾ? ಜಡ್ಜ್ಮೆಂಟ್ ಪಾಸ್ ಮಾಡ್ತೀಯ ನೀನು? ಜಡ್ಜ್ಮೆಂಟ್ ಕೊಡೋದಕ್ಕೆ ಬಂದಿಲ್ಲ, ಅವಕಾಶ ಕೊಡೋದಕ್ಕೆ ಬಂದಿದ್ದೀನಿ. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅದನ್ನು ದಾಟಿದ ಮೇಲೆ ಮುಂದೆ ಇರೋನು ಎಷ್ಟೇ ಒಳ್ಳೆಯವನಾಗಿರಲಿ, ಅವನು ತಾಳ್ಮೆ ಕಳ್ಕೊತಾನೆ. ಅದಾಗಬಾರ್ದು, ಅದನ್ನೇ ಹೇಳೋದಕ್ಕೆ ಬಂದಿದ್ದೀನಿ. ನಿಮ್ಮನ್ನು ಭಾವ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಕ್ಕ, ತಮ್ಮ, ಅಣ್ಣ, ತಂಗಿ, ಈ ಪದಗಳ ಬೆಲೆ ಗೊತ್ತಾ ನಿಮಗೆ? ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವರು, ನಿಮ್ಮ ತಂಗಿ ಎಷ್ಟು ಒಳ್ಳೆಯವರು, ಆದರೆ ನೀವೊಬ್ಬರು ಮಾತ್ರ ಹೀಗೆ. ಒಂದೇ ಮನೆಯಲ್ಲಿ ಹುಟ್ಟಿ
ರಕ್ತ ಹಂಚ್ಕೊಂಡು ಬೆಳೆದ್ರು ನೀವು ಮಾತ್ರ ಹೀಗೆ ಅದೇ ಸಾಧ್ಯ ಅಲ್ಲ? ನಿಮ್ಗೇನು ಅನ್ಸೋದೇ ಇಲ್ವಾ? ನಿಮಗೆ ಸೆಂಟಿಮೆಂಟು, ಎಮೋಷನ್ನು, ಫೀಲಿಂಗ್ಸ್ ಅನ್ನೋದೇ ಇಲ್ವಾ? ಅಮೂಲ್ ಬೇಬಿ, ಮಾತು ಮಿತಿ ಮೀರ್ತದೆ ಅನ್ನಿಸ್ತಾ ಇಲ್ವಾ? ವಾರ್ನಿಂಗ್ ಅಂತನಾದರೂ ಅಂದ್ಕೊಳ್ಳಿ, ಅಡ್ವೈಸ್ ಅಂತನಾದರೂ ಅಂದ್ಕೊಳ್ಳಿ, ಆದರೆ ಒಂದು ಮಾತು, ನೀವು ಹೊರಗೆ ಬಂದ ಮೇಲೆ ಮತ್ತೆ ಇದನ್ನೇ ರಿಪೀಟ್ ಮಾಡಿದ್ರೆ ನಿಮ್ಮ ಎದುರಿಗೆ ನಿಲ್ಲೋದು ಹಳೆ ಜೀವ ಆಗಿರಲ್ಲ. ಸೂಪರ್ ಕಣ, ಸೂಪರ್ ಕಣ. ಅಲ್ಲ ಏನೋ ಈ ಲೆವೆಲ್ ಡೈಲಾಗ್ ಹೊಡೆದು ಕಲ್ತ್ಬಿಟ್ಟಿದ್ಯಾ? ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಈ ವಾರ್ನಿಂಗ್ ಕೊಡೋ ಲೆವೆಲ್ ಡೈಲಾಗ್ ಹೊಡಿತಿದ್ಯಾ ಅಂತಂದ್ರೆ ನಿನ್ ಬೆಳವಣಿಗೆ ನೋಡಿ ಖುಷಿ ಆಗುತ್ತೆ ಕಣ. ಮೆಚ್ಚಿದೆ ನಿನ್ನ. ರೈಟ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು. ಆಮೇಲೆ ಜಾಸ್ತಿ ಮಾತಬೇಡ. ಇದನ್ನು ವಾರ್ನಿಂಗ್ ಅಂತನಾದರೂ ತಗೋ, ಅಡ್ವೈಸ್ ಅಂತನಾದ್ರು ತಗೋ, ಆದರೆ ಒಂದು ಮಾತು ನೆನ್ಪಿಟ್ಕೋ, ಈ ಸಲ ಹೊರಗೆ ಬಂದ ಮೇಲೆ ಮತ್ತೆ ಇದೇ ತಪ್ಪು ರಿಪೀಟ್ ಆದರೆ ನೀನು ಹಳೆ ಜೀವನ ನೋಡಲ್ಲ.